ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಮಿತ್ರರೇ, ಕರ್ನಾಟಕದ ಗಣ್ಯ ಧಾರ್ಮಿಕ ಚಳುವಳಿಗಾರರ ಕುರಿತು ತಿಳಿದುಕೊಳ್ಳೋಣ. ಕರ್ನಾಟಕದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಗಳಿಂದಾಗಿ ಹಲವಾರು ಬದಲಾವಣೆಗಳಾದವು. 4 ಪ್ರಮುಖ ಪ್ರವರ್ತಕರಾದಂತಹ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು ಮತ್ತು ಮಧ್ವಾಚಾರ್ಯರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರಲ್ಲಿ ಶಂಕರಾಚಾರ್ಯ ಮತ್ತು ರಾಮಾನುಜಾಚಾರ್ಯರು ಕರ್ನಾಟಕದಲ್ಲಿ ದೀರ್ಘಕಾಲ ನೆಲೆಸಿದ್ದರೆ ಕೊನೆಯವರಿಬ್ಬರು ಕರ್ನಾಟಕದಲ್ಲಿಯೇ ಹುಟ್ಟಿದವರಾಗಿದ್ದಾರೆ. ಈಗ ಶಂಕರಾಚಾರ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಶಂಕರಾಚಾರ್ಯರು ಕ್ರಿಸ್ತಶಕ 778ರಿಂದ ಕ್ರಿಸ್ತಶಕ 820. ಶಂಕರಾಚಾರ್ಯರು ಕೇರಳದ ಕಾಲಟಿ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ಶಿವಗುರು ಬಾಲ್ಯದಲ್ಲಿಯೇ ತೀರಿಕೊಂಡರು. ಈತನಿಗೆ ಗೋವಿಂದ ಭಗವತ್ಪಾದರು ಸನ್ಯಾಸ ದೀಕ್ಷೆಯನ್ನು ನೀಡಿದರು. ಶಂಕರರು ಭಾರತದ ಉದ್ದಗಲಕ್ಕೂ ಯಾತ್ರೆ ಮಾಡಿದರಲ್ಲದೆ ಕಾಶ್ಮೀರ, ನೇಪಾಳ, ಬದರಿ, ಕಾಂಚಿ, ದ್ವಾರಕೆ, ಪುರಿಗಳನ್ನು ಅವರು ಕಾಲ್ನಡಿಗೆಯಿಂದ ಸಂದರ್ಶಿಸಿದರು. ಅವರು ಓದಲ್ಲೆಲ್ಲ ಮೀಮಾಂಸಕ, ನೈಯಾಯಿಕ, ಬೌದ್ಧ, ಜೈನ, ಕಾಪಾಲಿಕ ಮುಂತಾದ ಸಂಪ್ರದಾಯದ ಪಂಡಿತರೊಡನೆ ವಾದ ವಿವಾದ ನಡೆಸಿ ಸೋಲಿಸಿದರು. ಖ್ಯಾತ ಮೀಮಾಂಸಕ ಕುಮಾರಿಲರು ತಮ್ಮ ಶಿಷ್ಯ ಮಂಡನ ಮಿಶ್ರರ ಬಳಿ ಕಳುಹಿಸಿಕೊಟ್ಟಂತಹ ಸಂದರ್ಭದಲ್ಲಿ ಶಂಕರಾಚಾರ್ಯರು ಅವರನ್ನೂ ಕೂಡ ಸೋಲಿಸಿ ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡರು. ಶಂಕರರು ಸ್ಥಾಪಿಸಿದ ಶೃಂಗೇರಿ ಪೀಠದ ಪ್ರಥಮಾಚಾರ್ಯ ಸುರೇಶ್ವರರೇ ಮಂಡನರೆಂದು ಹೇಳಲಾಗುತ್ತಿದೆ. ಶಂಕರರು ಬಾದರಾಯಣ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದರು. ಆನಂದ ಲಹರಿ, ಸೌಂದರ್ಯ ಲಹರಿ, ವಿವೇಕ ಚೂಡಾಮಣಿ ಅವರ ಕೃತಿಗಳಾಗಿವೆ. ಅವರು ಬರೆದ ಸ್ತೋತ್ರಗಳಲ್ಲಿ ಭಜಗೋವಿಂದಂ ತೀರಾ ಜನಪ್ರಿಯವಾಗಿದೆ. ಹಿಂದೂ ಸಮಾಜದಲ್ಲಿನ ಅನೇಕ ದುಷ್ಟ ಸಂಪ್ರದಾಯಗಳನ್ನು ಅವರು ವಿರೋಧಿಸಿದರು. ಬೌದ್ಧ ಸಂಪ್ರದಾಯದ ವಜ್ರಯಾನದಂತಹ ವಾಮಾಚಾರಗಳನ್ನು ವಿರೋಧಿಸಿ ಹಿಂದೂ ಧರ್ಮದ ಪುನರುಜ್ಜೀವನಕ್ಕೆ ಶ್ರಮಿಸಿ ಯಶಸ್ಸು ಕಂಡರು. ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ, ಶಕ್ತಿ ಎಂಬ 6 ದೇವತೆಗಳನ್ನು ಸಾಮೂಹಿಕವಾಗಿ ಆರಾಧಿಸಿ ಷಣ್ಮತ ಸ್ಥಾಪನಾಚಾರ್ಯರೆಂದು ಪ್ರಸಿದ್ಧರಾಗಿದ್ದಾರೆ. ಅನೇಕ ಪರಸ್ಪರ ವಿರೋಧಿ ಎನಿಸಿದ್ದ ಸಂಪ್ರದಾಯಗಳನ್ನು ಹೊಂದಾಣಿಕೆಗೆ ತಂದಿದ್ದು ಅವರ ಗಣ್ಯ ಸಾಧನೆ. ವೇದಾಂತಕ್ಕೆ ಅಸಾಧಾರಣ ಸ್ಥಾನಮಾನ ನೀಡಿದ್ದು ಶಂಕರರಿಗೆ ವಿಶೇಷ ಸ್ಥಾನಮಾನವನ್ನು ನೀಡಿತು. ಶಂಕರರು ಪ್ರತಿಪಾದಿಸಿದ ಸಿದ್ಧಾಂತವನ್ನು ಅದ್ವೈತ ಸಿದ್ಧಾಂತವೆನ್ನುವರು. ಬ್ರಹ್ಮನೇ ಸತ್ಯ, ಉಳಿದ ಈ ಜಗತ್ತೆಲ್ಲ ಬರಿಯ ಮಾಯೆ ಎಂದು ಶಂಕರರು ಪ್ರತಿಪಾದಿಸಿದರು. ಅದು ನಿರ್ಗುಣ, ಅಂದರೆ ಯಾವುದೇ ರೂಪ, ಆಕಾರ, ವಿಶೇಷಣಗಳಿಗೆ ಒಳಪಡದು. ಈ ವಿಶ್ವಕ್ಕೆ ಬ್ರಹ್ಮನನ್ನು ಬಿಟ್ಟು ಪ್ರತ್ಯೇಕ ಅಸ್ತಿತ್ವವಿಲ್ಲ. ಅದನ್ನೇ ಶಂಕರರು ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿದರು. ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನವನ್ನು ಪಡೆಯಲು ಭಕ್ತಿ ಅಥವಾ ಜ್ಞಾನ ಮಾರ್ಗಗಳನ್ನು ಅನುಸರಿಸಬಹುದೆಂದು ಅವರ ಬೋಧನೆಯಾಗಿದೆ. ನೈತಿಕ ಜೀವನ, ಪ್ರತಿಯೊಬ್ಬನ ಸಾಮಾಜಿಕ ಕರ್ತವ್ಯಗಳ ಪೂರೈಕೆಗಳನ್ನು ಶಂಕರರು ಒತ್ತಿ ಹೇಳಿದರು. ಮಾನವ ಸಮಾಜಕ್ಕೆ ನಿಷ್ಕಾಮವಾದ ಕರ್ಮವನ್ನು ಮಾಡಬೇಕೆಂಬುದು ಶಂಕರರ ಪ್ರತಿಪಾದನೆಯಾಗಿದೆ. ಬೌದ್ಧರ ಮಾಯಾವಾದದ ಕಲ್ಪನೆಯನ್ನೇ ಶಂಕರರು ತಮ್ಮ ತಾತ್ವಿಕ ಪ್ರತಿಪಾದನೆಗೆ ಬಳಸಿಕೊಂಡಿದ್ದರಿಂದ ಪ್ರಚ್ಛನ್ನ ಬೌದ್ಧರೆಂದು ಟೀಕೆಗೂ ಕೂಡ ಗುರಿಯಾದರು. ಅದ್ವೈತ ವೇದಾಂತಗಳಾದರೂ ಕೂಡ ಶಂಕರರು ಸಕಲ ವೇದಾಂತ ವಿಚಾರವೇತ್ತರಿಗೂ ಗುರುಸ್ಥಾನದಲ್ಲಿದ್ದಾರೆ. ಅವರ ವಿಚಾರಗಳ ಆಳ, ಅರವು ಅಂಥದ್ದಾಗಿದೆ. ಭಾರತದಲ್ಲೆಲ್ಲ ಹರಡಿರುವ ಸ್ಮಾರ್ತರು ಶಂಕರರ ಅನುಯಾಯಿಗಳಾಗಿದ್ದಾರೆ. ಕರ್ನಾಟಕದಲ್ಲೂ ಶೃಂಗೇರಿ, ಕೂಡಲಿ, ಆವನಿ, ಶಿವಗಂಗಾ, ಸಂಕೇಶ್ವರಗಳಲ್ಲಿ ಶಂಕರರ ಮಠಗಳಿವೆ. ಇನ್ನು ರಾಮಾನುಜಾಚಾರ್ಯರನ್ನು ನೋಡುವುದಾದರೆ, ರಾಮಾನುಜಾಚಾರ್ಯರು 1017ರಿಂದ 1137. ರಾಮಾನುಜಾಚಾರ್ಯರು 1017ರಲ್ಲಿ ಚೆನ್ನೈ ಸಮೀಪದ ಪೆರಂಬೂರಿನಲ್ಲಿ ಕೇಶವ ದೀಕ್ಷಿತ್ ಮತ್ತು ಕಾಂತಿಮತಿಯವರ ಮಗನಾಗಿ ಜನಿಸಿದರು. ಇವರಿಗೆ 8ನೇ ವಯಸ್ಸಿನಲ್ಲಿ ಉಪನಯನವಾಗಿ 16ನೇ ವಯಸ್ಸಿಗೆ ವಿವಾಹವಾಯಿತು. ನಂತರ ಕಾಂಚಿಗೆ ತೆರಳಿ ಯಾದವ ಪ್ರಕಾಶರೆಂಬ ಅದ್ವೈತಿಗಳಲ್ಲಿ ವೇದೋಪನಿಷತ್ತುಗಳ ಅಧ್ಯಯನ ಮಾಡಿದರು. ಗುರುವಿನೊಡನೆ ಇದ್ದ ಭಿನ್ನಾಭಿಪ್ರಾಯದಿಂದ ಶಿಕ್ಷಣ ಕೇಂದ್ರವನ್ನು ತೊರೆಯಬೇಕಾಯಿತು. ಯಾಮುನರ ಶಿಷ್ಯ ಮಹಾಪೂರ್ಣರು ರಾಮಾನುಜರಿಗೆ ಶ್ರೀ ವೈಷ್ಣವ ದೀಕ್ಷೆ ನೀಡಿದರು. ಒಮ್ಮೆ ರಾಮಾನುಜರ ಪತ್ನಿ ಶೂದ್ರರೆನಿಸಿದಂತಹ ಮಹಾಪೂರ್ಣರ ಪತ್ನಿಯ ಜೊತೆ ಜಗಳ ಮಾಡಿದ್ದರಿಂದ ತೀರಾ ದುಃಖಿತರಾದಂತಹ ರಾಮಾನುಜರು ಪತ್ನಿಯನ್ನು ಆಕೆಯ ತವರಿಗೆ ಕಳುಹಿಸಿ ತಾವು ಸನ್ಯಾಸವನ್ನು ತೆಗೆದುಕೊಂಡರು. ಮುಂದೆ ಶ್ರೀರಂಗಂಗೆ ಹೋಗಿ ಯಾಮುನರ ಪೀಠ ಅಲಂಕರಿಸಬೇಕಾಯಿತು. ಜೊತೆಗೆ ಆಡಳಿತ ಮಂಡಳಿಯ ಜವಾಬ್ದಾರಿ ವಹಿಸಿಕೊಳ್ಳಬೇಕಾಯಿತು. ಆದರೆ ರಾಮಾನುಜರು ಭಿಕ್ಷಾನ್ನದಿಂದಲೇ ಜೀವಿಸುತ್ತಿದ್ದು ದೇವಾಲಯದ ಬಿಡಿಗಾಸನ್ನು ಮುಟ್ಟುತ್ತಿರಲಿಲ್ಲ.
ರಾಮಾನುಜಾಚಾರ್ಯರಿಗೆ ಉಪದೇಶಿಸಬೇಕೆಂದು ಒಂದು ಮಂತ್ರವನ್ನು ಯಾಮುನರು ತಮ್ಮ ಶಿಷ್ಯ ಗೋಷ್ಠಿಪೂರ್ಣರಿಗೆ ತಿಳಿಸಿದರು. ಗೋಷ್ಠಿಪೂರ್ಣರು ಯಾರಿಗೂ ಹೇಳದಂತೆ ಕಟ್ಟಾಜ್ಞೆ ವಿಧಿಸಿ ರಾಮಾನುಜರಿಗೆ ಬೋಧಿಸಿದರು. ರಂಗನಾಥ ಸ್ವಾಮಿ ಮಂದಿರದ ಉತ್ಸವದಲ್ಲಿ ಉತ್ಸಾಹದಿಂದ ಭಾಗಿಯಾಗಿದ್ದಂತಹ ಎಲ್ಲರಿಗೂ ಸದ್ಗತಿ ದೊರಕಲೆಂದು ಎತ್ತರದ ಸ್ಥಳದಲ್ಲಿ ನಿಂತು ಗುಪ್ತ ಮಂತ್ರವನ್ನು ಎಲ್ಲರಿಗೂ ಕೇಳುವಂತೆ ಉಚ್ಚರಿಸಿದರು. ಈ ವಿಷಯ ಗೋಷ್ಠಿಪೂರ್ಣರಿಗೆ ತಿಳಿದು ಗುರುವಿನ ಆಜ್ಞೆ ಮೀರಿದ್ದಕ್ಕೆ ನರಕ ಪ್ರಾಪ್ತಿಯಾಗಲಿ ಎಂದು ಶಾಪವಿತ್ತರು. ಅದಕ್ಕೆ ರಾಮಾನುಜರು ಸಾವಿರಾರು ಜನರಿಗೆ ಸದ್ಗತಿ ದೊರೆಯುವುದಾದರೆ ತಾವೂ ನರಕಕ್ಕೆ ಹೋಗಲು ಸಿದ್ಧ ಎಂದು ವಿನಯವಾಗಿ ಗುರುಗಳಿಗೆ ತಿಳಿಸಿದರು. ಆಗ ಗೋಷ್ಠಿಪೂರ್ಣರೇ ರಾಮಾನುಜರನ್ನು ತಬ್ಬಿಕೊಂಡು ಅವರ ವಿಚಾರಧಾರೆಗೆ ಮಾರು ಹೋದರು. ರಾಮಾನುಜರು ಶಂಕರರ ಅದ್ವೈತ ವಿಚಾರಗಳನ್ನು ಖಂಡಿಸಿದರು. ನಿರಾಕಾರ ಬ್ರಹ್ಮನ ಆರಾಧನೆಯನ್ನು ವೇದಾಂತ ಸೂತ್ರಗಳು ಎಲ್ಲಿಯೂ ಪ್ರತಿಪಾದಿಸಿದ್ದಿಲ್ಲ ಎಂದು ವಾದಿಸಿದರು. ಭಕ್ತಿ ಮಾರ್ಗವನ್ನು ಬೋಧಿಸಿದ ಅವರು ಪ್ರಸ್ಥಾನತ್ರಯಗಳಾದ ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಮತ್ತು ಭಗವದ್ಗೀತೆ ತಮ್ಮ ಬೋಧನೆಯ ತಳಹದಿ ಎಂದರು. ರಾಮಾನುಜರ ತತ್ವಗಳನ್ನು ವಿಶಿಷ್ಟಾದ್ವೈತವೆಂದು ಹಾಗೂ ಸಂಪ್ರದಾಯವನ್ನು ಶ್ರೀ ವೈಷ್ಣವ ಮತವೆಂದು ಕರೆಯಲಾಗಿದೆ. ದೇವರು ಸಗುಣ ನಿರ್ಗುಣನಲ್ಲ. ಅವನು ಪರಮ ಅಥವಾ ಶ್ರೇಷ್ಠ ಪುರುಷ. ಅವನು ಎಲ್ಲ ಉದಾತ್ತ ಗುಣಗಳ ನಿಧಿ. ಅವನು ಶಾಶ್ವತ, ಸ್ವಪ್ರಜ್ಞ, ಅನಂತ. ವ್ಯಕ್ತಿಗಳ ಅಸ್ತಿತ್ವ ಪರಬ್ರಹ್ಮನಿಂದಲೇ ಬಂದುದು. ಅವರು ಬ್ರಹ್ಮಾವಲಂಬಿಗಳು. ಮಾನವನ ಜೀವನ, ಅಸ್ತಿತ್ವ, ಚಟುವಟಿಕೆಗಳೆಲ್ಲ ಈಶ್ವರಾಧೀನ. ಪ್ರತಿಯೊಬ್ಬ ಜೀವಾತ್ಮನು ಪರಬ್ರಹ್ಮ ಅಥವಾ ಈಶ್ವರನ ಜೊತೆ ಸಾರೂಪ್ಯ ಹೊಂದಲು ಯತ್ನಿಸಬೇಕು ಎಂದು ರಾಮಾನುಜರು ಬೋಧಿಸಿದರು. ಆತ್ಮನು ಪರಮಾತ್ಮನಿಂದಲೇ ಬಂದವನಾದರೂ ಪರಮಾತ್ಮನಲ್ಲಿ ಐಕ್ಯನಾಗುವನೆಂಬ ಕಲ್ಪನೆಯನ್ನು ರಾಮಾನುಜರು ಸ್ವೀಕರಿಸಲಿಲ್ಲ. ಭಕ್ತಿ ಮತ್ತು ಶರಣಾಗತಿಗಳೇ ಮುಕ್ತಿಯ ಸಾಧನವೆಂದು ಅವರು ಬೋಧಿಸಿದರು. ರಾಮಾನುಜರು ಕಾಶಿ ಮತ್ತು ಕಾಶ್ಮೀರಗಳನ್ನು ಸಂಚರಿಸಿ ಅನೇಕ ಪಂಡಿತರನ್ನ ವಾದ ವಿವಾದಗಳಲ್ಲಿ ಸೋಲಿಸಿದರು. ಶ್ರವಣಬೆಳಗೊಳದ ಜೈನ ಬರಹಗಳ ಪ್ರಕಾರ ರಾಮಾನುಜರು ವೈಶಳ ವಿಷ್ಣುವರ್ಧನನನ್ನು ಶ್ರೀ ವೈಷ್ಣವಕ್ಕೆ ಮತಾಂತರಿಸಿದರು. ಮೇಲುಕೋಟೆಯಲ್ಲಿ ಚೆಲುವನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದರು. ಅನೇಕ ಅಂತ್ಯಜರಿಗೂ ದೇವಾಲಯ ಪ್ರವೇಶಕ್ಕೆ ಅವಕಾಶವನ್ನು ನೀಡಿ ಸಂಪ್ರದಾಯಸ್ಥ ವಾತಾವರಣದಲ್ಲಿ ಸಮಾಜ ಸುಧಾರಣೆಯ ಬೀಜವನ್ನು ಬಿತ್ತಿದರು. ರಾಮಾನುಜರು ವೇದಾರ್ಥ ಸಂಗ್ರಹ, ವೇದಾಂತ ಸಾರ ಹಾಗೂ ಭಗವದ್ಗೀತೆಯ ಕುರಿತು ಭಾಷ್ಯವನ್ನೂ ಕೂಡ ಬರೆದಿದ್ದಾರೆ. ಶ್ರೀ ವೈಷ್ಣವ ಪಂಥ ಪ್ರತ್ಯೇಕ ಸಂಪ್ರದಾಯವಾಗಿ ಬೆಳೆಯಲು ಶ್ರೀ ರಾಮಾನುಜರು ಕಾರಣರಾಗಿದ್ದಾರೆ. ಕೊನೆಗೆ ಶ್ರೀರಂಗಂಗೆ ತೆರಳಿ 120 ವರ್ಷಗಳ ಪೂರ್ಣಾಯುಷ್ಯದ ನಂತರ 1137ರಲ್ಲಿ ದೇಹತ್ಯಾಗ ಮಾಡಿದರು. ನಂತರ ಬಸವೇಶ್ವರರ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಸಾಮಾಜಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ವಿಚಾರಗಳನ್ನು ಮುಂದಿಟ್ಟ ಬಸವಣ್ಣನವರು ಕಲ್ಯಾಣದ ಕಲಚುರಿ ಬಿಜ್ಜಳನ ಭಂಡಾರಿಗಳಾಗಿದ್ದರು. ಹರಿಹರ ಕವಿಯ ಬಸವರಾಜ ದೇವರ ರಗಳೆ ಹಾಗೂ ಭೀಮಕವಿಯ ಬಸವ ಪುರಾಣಗಳು ಬಸವಣ್ಣನವರ ಕುರಿತು ತಿಳಿಸುವಂತಹ ಸಾಧನಗಳಾಗಿವೆ. ಇವರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಅಗ್ರಹಾರದ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ದಂಪತಿಗಳ ಪುತ್ರನಾಗಿ ಜನಿಸಿದರು. ಇವರು ತಮ್ಮ 16ನೆಯ ವಯಸ್ಸಿನಲ್ಲಿ ಯಜ್ಞೋಪವೀತವನ್ನು ಕಿತ್ತೆಸೆದು ಕೂಡಲ ಸಂಗಮಕ್ಕೆ ತೆರಳಿದರು. ಅಲ್ಲಿ ಈಶಾನ ಗುರುಗಳೆಂಬ ಶೈವರ ಸಾನ್ನಿಧ್ಯದಲ್ಲಿ ಲಿಂಗ ದೀಕ್ಷೆ ಪಡೆದು ಅಲ್ಲಿ ಧ್ಯಾನ ಸಾಧನೆ ಮಾಡಿದರು. ಲಿಂಗ ದೀಕ್ಷೆ ಎಂದರೆ ಮಂತ್ರೋಪದೇಶದ ಜೊತೆ ದೇಹದಲ್ಲಿ ಶಿವಲಿಂಗವನ್ನು ಧರಿಸುವುದು. ಮುಂದೆ ಮಂಗಳವಾಡದ ಮಾಂಡಲಿಕ ಕಲಚುರಿ ಬಿಜ್ಜಳನ ಭಂಡಾರದಲ್ಲಿ ಕರ್ಣಿಕರಾದರು. ಇವರ ಜಾಣ್ಮೆಯನ್ನು ಗಮನಿಸಿದ ಬಿಜ್ಜಳ ಇವರನ್ನೇ ಭಂಡಾರದ ಅಧಿಕಾರಿಯಾಗಿ ನೇಮಿಸಿದ. ಇದೇ ಕಾಲದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಚಳುವಳಿಯನ್ನು ಬಸವಣ್ಣನವರು ಮಂಗಳವಾಡದಲ್ಲಿ ಆರಂಭಿಸಿದರು. ಶಿವಭಕ್ತರನೇಕರು ಅವರ ಸುತ್ತ ನೆರೆದರು. ಬಿಜ್ಜಳನು ಕಲ್ಯಾಣವನ್ನು ಆಕ್ರಮಿಸಿದ ನಂತರ ಕಲ್ಯಾಣ ಬಸವಣ್ಣನವರ ಕಾರ್ಯಕ್ಷೇತ್ರವಾಯಿತು. ಬಳ್ಳಿಗಾಮೆಯ ಅಲ್ಲಮ್ಮ, ಉಡುತಡೆಯ ಮಹಾದೇವಿಯಕ್ಕ, ಸೊಲ್ಲಾಪುರದ ಸಿದ್ದರಾಮ, ಕಾಶ್ಮೀರದಿಂದ ಬಂದ ಮೋಳಿಗೆಯ ಮಾರಯ್ಯ ಮುಂತಾದ ಅನೇಕ ಶರಣರು ಅಲ್ಲಿ ಸೇರಿದರು. ಬಸವಣ್ಣನವರ ಮಹಾಮನೆ ಧರ್ಮಛತ್ರವಾಯಿತು. ಅನುಭವ ಮಂಟಪವೆಂಬ ಚರ್ಚಾಗೋಷ್ಠಿ ಕಲ್ಯಾಣದಲ್ಲಿ ನಡೆದು ಅಲ್ಲಿ ಶರಣರು ತಮ್ಮ ಅನುಭವಗಳನ್ನು ಹೇಳಿಕೊಂಡರು. ದಲಿತ ವರ್ಗದ ಜನರು ಬಸವಣ್ಣನವರ ವ್ಯಕ್ತಿತ್ವ ಪ್ರಚಾರಗಳಿಂದ ಶಿವಶರಣರಾಗಿ ಸಾಮಾಜಿಕ ಕ್ರಾಂತಿಯಲ್ಲಿ ಪಾಲ್ಗೊಂಡರು. ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಮಾದಾರ ಧೂಳಯ್ಯ ಮುಂತಾದ ಹಿಂದುಳಿದ ಜಾತಿಗಳ ಶರಣರನ್ನು ಇಲ್ಲಿ ಉಲ್ಲೇಖಿಸಬಹುದು. ಬಸವಣ್ಣ ಸಂಬೋಳಿನಾಗಿ ದೇವನೆಂಬ ಅಸ್ಪೃಶ್ಯ ಶರಣನ ಮನೆಯಲ್ಲಿ ಆರೋಗಣೆ ಮಾಡಿ ಬಿಜ್ಜಳನ ವಿರೋಧಕ್ಕೆ ಪಾತ್ರನಾದ ಘಟನೆಯೂ ಕೂಡ ಉಂಟು. ಆದರೆ ಬಸವಣ್ಣ ಇಂತಹ ವಿರೋಧಕ್ಕೆ ಸೊಪ್ಪು ಹಾಕಲಿಲ್ಲ. ಬಸವಣ್ಣನವರು ಶಿವನಲ್ಲದೆ ಅನ್ಯ ದೈವಕ್ಕೆ ಮಣಿಯಬಾರದೆಂದು ತೀವ್ರ ಶಿವಭಕ್ತಿಯನ್ನು ಬೋಧಿಸಿದರು. ಇದರಿಂದಲೇ ಅವರ ಪಂಥ ವೀರಶೈವವೆನಿಸಿದೆ.
ಇಷ್ಟಲಿಂಗದ ಆರಾಧನೆಗೆ ವಿಶೇಷ ಮಹತ್ವ ನೀಡಿದರು. ಗುರು, ಲಿಂಗ, ಜಂಗಮಗಳನ್ನು ಪೂಜ್ಯವೆಂದು ಭಾವಿಸಿದರು. ಸದಾಚಾರದ ಜೀವನವನ್ನು ಬೋಧಿಸಿದರು. ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ ಎಂಬ ಅವರ ವಚನದಲ್ಲಿ ನೈತಿಕ ಜೀವನಕ್ಕೆ ನೀಡಿದ ಮಹತ್ವ ಗಮನಕ್ಕೆ ಬರುತ್ತದೆ. ಪ್ರಾಣಿ ಬಲಿ, ಹಿಂಸೆಗಳನ್ನು ಅವರು ವಿರೋಧಿಸಿದರು. ಜಾತಿ ಭೇದ, ಅಸ್ಪೃಶ್ಯತೆಗಳನ್ನು ಅವರು ಖಂಡಿಸಿದರು. ಕೊಲ್ಲುವನೇ ಮಾದಿಗ, ಒಲೆಸು ತಿಂಬುವನೇ ಒಲೆಯ ಎಂದು ಜಾತಿಯ ಆಧಾರದ ಮೇಲೆ ಜನರನ್ನು ಮೇಲು ಕೀಳೆಂದು ಎಣಿಸುವುದನ್ನು ವಿರೋಧಿಸಿದರು. ತಮ್ಮ ವೃತ್ತಿ ಯಾವುದೇ ಆದರೂ ಅದನ್ನು ಮಾಡಬೇಕು ಎಂದು ಬಸವಣ್ಣನವರು ಒತ್ತಿ ಹೇಳಿದರು. ಕಾಯಕವೇ ಕೈಲಾಸ ಎಂಬ ಅವರ ಮಾತು ಇದಕ್ಕೆ ಸಾಕ್ಷಿಯಾಗಿದೆ. ಸ್ವತಃ ಬಸವಣ್ಣನವರು ಜೀವನೋಪಾಯಕ್ಕೆ ಭಂಡಾರಿಯ ಕೆಲಸವನ್ನು ಮಾಡುತ್ತಿದ್ದರು. ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ ಮುಂತಾದವರು ತಮ್ಮ ಕಸುಬನ್ನು ಮುಂದುವರಿಸಿದರು. ದುಡಿಯದೇ ಗಳಿಸಿದ ಹಣ, ಶ್ರೀಮಂತಿಕೆಗಳ ಬಗ್ಗೆ ಬಸವಣ್ಣನವರಿಗೆ ತಾತ್ಸಾರ ಭಾವನೆ ಇತ್ತು. ಸಿರಿಗರಪ್ಪ ಒಡೆದವರ ನುಡಿಸಲು ಬಾರದು ಎಂಬ ಮಾತು ಇರಿಸಿದರೆ ಬವಬಪ್ಪುದು ತಪ್ಪದು ಎಂಬುದು ಇವರ ವಿಚಾರವನ್ನು ಸ್ಪಷ್ಟೀಕರಿಸುತ್ತದೆ. ಬಸವಣ್ಣನವರ ಸಾಮಾಜಿಕ ಕ್ರಾಂತಿ ಬದಲಾದಂತೆ ದಲಿತರು ಪ್ರತಿಷ್ಠಿತರನ್ನು ಗೇಲಿ ಮಾಡುತ್ತಿದ್ದುದು ಸಂಪ್ರದಾಯಸ್ಥರ ವಿರೋಧ ಹೆಚ್ಚಲು ಕಾರಣವಾಯಿತು. ಬಸವಣ್ಣನವರ ಸೂಚನೆಯಂತೆ ಬ್ರಾಹ್ಮಣ ಮದುವೆಯನ ಮಗಳನ್ನು ಮೋಚಿ ಅರಳೆಯನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದರಿಂದ ಸಂಪ್ರದಾಯಸ್ಥರು ರಾಜನಿಗೆ ದೂರು ನೀಡಿದರು. ರಾಜ ಕೋಪಗೊಂಡು ಆ ಶರಣರ ಕಣ್ಣುಗಳನ್ನು ಕೆಳಿಸಿದ. ಇದರಿಂದ ತೀವ್ರವಾಗಿ ಮನನೊಂದಂತಹ ಬಸವಣ್ಣನವರು ಕಲ್ಯಾಣವನ್ನು ತ್ಯಜಿಸಿ ಕೂಡಲ ಸಂಗಮವನ್ನು ಸೇರಿಕೊಂಡರು. ಕಲ್ಯಾಣದಲ್ಲಿ ಕ್ಷೋಭೆ ಉಂಟಾಗಿ ಬಿಜ್ಜಳನ ಕೊಲೆಯಾಯಿತು. ಆ ವಾರ್ತೆ ಕೇಳಿ ನೊಂದ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯರಾದರು. ಬಸವಣ್ಣ ಹಲವು ಮುಖಗಳುಳ್ಳ ವ್ಯಕ್ತಿತ್ವದ ಅಪೂರ್ವ ಮನುಷ್ಯ. ದೈವಭಕ್ತ, ಭಂಡಾರಿ, ಸಾಮಾಜಿಕ ಆಂದೋಲನಕಾರ, ಮಾನವತಾವಾದಿ, ಸಾಹಿತಿ ಇವುಗಳೆಲ್ಲ ಅವನಲ್ಲಿ ಮೇಳೈಸಿ ಅವನನ್ನು ಕರ್ನಾಟಕ ಅಷ್ಟೇ ಏಕೆ ಭಾರತದ ಇತಿಹಾಸದಲ್ಲಿ ಚಿರಸ್ಥಾಯಿಗೊಳಿಸಿವೆ ಎಂದು ಅವರನ್ನು ಕುರಿತು ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರು ಹೇಳಿದ್ದಾರೆ. ವೀರಶೈವ ಸಂಪ್ರದಾಯ ಒಂದು ಸಾಮಾಜಿಕ ಕ್ರಾಂತಿಗೆ ಹಾದಿ ಮಾಡಿತು. ಜಾತಿ ಭೇದ, ಅಸ್ಪೃಶ್ಯತೆಗಳ ಖಂಡನೆ, ಸ್ತ್ರೀಯರ ಪುರೋಗಮನಗಳಿಗೆ ಅದು ಕಾರಣವಾಯಿತು. ನಾಡಿನ ಉದ್ದಗಲಕ್ಕೂ ಹರಡಿದ ವೀರಶೈವ ಮಠಗಳು ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರಗಳಾದವು. ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದ ಒಂದು ವೈಶಿಷ್ಟ್ಯಪೂರ್ಣ ಅಂಗವಾಗಿ ಅದನ್ನು ಶ್ರೀಮಂತಗೊಳಿಸಿತು. ವೀರಶೈವವನ್ನು ಶಕ್ತಿ ವಿಶಿಷ್ಟಾದ್ವೈತವೆಂದೂ ಕೂಡ ಕರೆಯುತ್ತಾರೆ. ನಂತರ ಮಧ್ವಾಚಾರ್ಯ ಕ್ರಿಸ್ತ ಶಕ 1238ರಿಂದ ಕ್ರಿಸ್ತ ಶಕ 1317. ದ್ವೈತ ಸಂಪ್ರದಾಯದ ಸ್ಥಾಪಕರಾದ ಮಧ್ವಾಚಾರ್ಯರು ಉಡುಪಿ ಬಳಿಯ ಪಾಚಕ ಗ್ರಾಮದಲ್ಲಿ ಮಧ್ಯಗೇಹ ಎಂಬುವರ ಮಗನಾಗಿ ಜನಿಸಿದರು. ಬಾಲ್ಯದಲ್ಲಿ ವಾಸುದೇವ ಎಂಬ ಹೆಸರಿನಿಂದ ಕರೆಯುತ್ತಿದ್ದಂತಹ ಇವನನ್ನು ವೇದ ಉಪನಿಷತ್ತುಗಳನ್ನು ಕಲಿಸಿಕೊಟ್ಟ ಅಚ್ಯುತ ಪ್ರೇಕ್ಷರು ಸನ್ಯಾಸ ದೀಕ್ಷೆ ನೀಡಿ ಆನಂದ ತೀರ್ಥ ಎಂಬ ಹೆಸರಿಟ್ಟರು. ಮಧ್ವಾಚಾರ್ಯ ಎಂಬುದು ಇವರದೇ ಹೆಸರಿನ ಮತ್ತೊಂದು ರೂಪವಾಗಿದೆ. ತಮ್ಮ ಗುರುಗಳೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ ಮಧ್ವರು ವಾದದಲ್ಲಿ ಗುರುಗಳನ್ನೇ ಸೋಲಿಸಿದರು. ಇಡೀ ದೇಶವನ್ನು 2 ಬಾರಿ ಪರ್ಯಟನೆ ಮಾಡಿ ಅನೇಕ ವಿದ್ವಾಂಸರನ್ನು ವಾದದಲ್ಲಿ ಸೋಲಿಸಿದರು. ದ್ವಾರಕೆಯಿಂದ ಮರಳುವಾಗ ಮಧ್ವರು ಕೃಷ್ಣ ಮತ್ತು ಬಲರಾಮರ 2 ಪ್ರತಿಮೆಗಳನ್ನು ತಂದು ಕೃಷ್ಣನನ್ನು ಉಡುಪಿಯಲ್ಲೂ ಬಲರಾಮನನ್ನು ಮಲ್ಪೆಯಲ್ಲೂ ಪ್ರತಿಷ್ಠಾಪಿಸಿದರು. ಇವರ ಪವಾಡಗಳಿಗೆ ಸಾಕ್ಷ್ಯವಾಗಿ 13ನೇ ಶತಕದ ಸಂಸ್ಕೃತ ಶಿಲಾಶಾಸನವಿದೆ. ಇದರಲ್ಲಿ ಮಧ್ವರು ಊರ ಜನರ ನೀರಾವರಿ ಅನುಕೂಲಕ್ಕಾಗಿ ಊರ ಜನರೆಲ್ಲರೂ ಸೇರಿ ಸಾಗಿಸಲಾಗದಂತಹ ಒಂದು ಬಂಡೆಯನ್ನು ಒಂದೇ ಕೈಯಲ್ಲಿ ಸಾಗಿಸಿದರೆಂದು ಹೇಳಲಾಗಿದೆ. ಇವರಿಗೆ ಅಸಾಧಾರಣ ದೈಹಿಕ ಶಕ್ತಿ ಇತ್ತೆಂದು ಹೇಳುವ ಹಲವಾರು ಕಥೆಗಳು ಇವೆ. ಮಧ್ವರು ಸಂಸ್ಕೃತದಲ್ಲಿ 37 ಕೃತಿ ರಚಿಸಿದ್ದು ಇವುಗಳ ಪೈಕಿ ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಖ್ಯಾತವಾದವುಗಳಾಗಿವೆ. ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿ ಪ್ರತಿಯೊಂದು ಮಠಕ್ಕೂ ಒಬ್ಬೊಬ್ಬ ಮಠಾಧೀಶರನ್ನು ನೇಮಕ ಮಾಡಿದರು. ವಿಷ್ಣು ಸರ್ವೋತ್ತಮ ಎಂದು ಪ್ರತಿಪಾದಿಸಿದ ಮಧ್ವರು ದ್ವೈತ ವೇದಾಂತವನ್ನು ಪ್ರತಿಪಾದಿಸಿದರು. ಶಂಕರರ ಮಾಯಾವಾದವನ್ನು ಖಂಡಿಸಿದ ಅವರು ಈ ವಿಶ್ವವು ಸತ್ಯವೆಂದು ವಾದಿಸಿದರು. ಪರಮಾತ್ಮ ಮತ್ತು ಜೀವರಲ್ಲಿ ಭೇದಗಳಿವೆ ಎಂದು ಹೇಳಿದರು. ಬ್ರಹ್ಮವು ಜೀವಾತ್ಮನು ಒಂದೇ ಎಂಬ ಶಂಕರರ ತತ್ವವನ್ನು ಅವರು ಸ್ವೀಕರಿಸಲಿಲ್ಲ. ಪರಮಾತ್ಮನು ಸ್ವತಂತ್ರನು ಮತ್ತು ವಿಶ್ವವು ಪರತಂತ್ರವಾದುದು ಹಾಗೂ ಅದು ಬ್ರಹ್ಮ ನಿರ್ಮಿತವಾದುದು. ಬ್ರಹ್ಮನೇ ಜನ್ಯ, ಜೀವನ, ಸ್ಥಾನಮಾನ, ಜ್ಞಾನ, ಬಂಧನ, ಮುಕ್ತಿಗಳನ್ನು ನೀಡತಕ್ಕವನು ಎಂದು ಹೇಳಿದರು. ಮಧ್ವರು ಪಂಚಭೇದಗಳ ಕಲ್ಪನೆಯನ್ನು ಮುಂದಿಟ್ಟರು. ಅವುಗಳೆಂದರೆ 1 ಪರಮಾತ್ಮ ಹಾಗೂ ಜೀವಾತ್ಮರು, 2 ಪರಮಾತ್ಮ ಮತ್ತು ಜಡವಸ್ತುಗಳು, 3 ಜೀವಾತ್ಮ ಮತ್ತು ಜಡವಸ್ತುಗಳು, 4
ಒಬ್ಬ ಜೀವ ಮತ್ತು ಇನ್ನೊಬ್ಬ ಜೀವರು. 5 ಒಂದು ಜಡ ಮತ್ತು ಇನ್ನೊಂದು ಜಡದ ನಡುವೆ ಭೇದಗಳಿವೆ ಎಂಬುದೇ ಅವರ ಪಂಚಭೇದಗಳ ಕಲ್ಪನೆ. ಈ ಭೇದಗಳ ಕಲ್ಪನೆಯೇ ಅವರ ಪಂಥಕ್ಕೆ ದ್ವೈತ ಎಂಬ ಹೆಸರನ್ನು ನೀಡಿದೆ. ಇದು ಶಂಕರರ ಅದ್ವೈತದ ಕಲ್ಪನೆಗೆ ವ್ಯತಿರಿಕ್ತವಾದುದು. ಮಧ್ವರು ವಿಷ್ಣುವೇ ಸರ್ವೋತ್ತಮನೆಂದು ಪ್ರಕಟಿಸಿದರು. ಆದರೆ ಅನ್ಯ ದೇವರುಗಳನ್ನು ಅವರು ವಿರೋಧಿಸದೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು. ಭಕ್ತಿಯಿಂದ ಜೀವಾತ್ಮನು ಆತ್ಮೋನ್ನತಿಯನ್ನು ಸಾಧಿಸಿಕೊಳ್ಳಬೇಕೆಂದು ಹೇಳಿದರು. ಪ್ರಾಣ ಅಥವಾ ವಾಯುವು ಜೀವಾತ್ಮರಲ್ಲಿ ಶ್ರೇಷ್ಠನಾದವನಾಗಿದ್ದು ಆತನ ಮೂಲಕವೇ ಜೀವಾತ್ಮರು ಮುಕ್ತಿಯನ್ನು ಸಾಧಿಸಿಕೊಳ್ಳುವರೆಂದು ಅವರ ಪ್ರತಿಪಾದನೆ. ಮಧ್ವರ ವಿಚಾರಗಳಿಗೂ ಕ್ರೈಸ್ತರ ಧಾರ್ಮಿಕ ಕಲ್ಪನೆಗಳಿಗೂ ಅನೇಕ ಹೋಲಿಕೆಗಳಿವೆ ಎಂದು ಕೆಲವು ತತ್ವಚಿಂತಕರ ಅಭಿಪ್ರಾಯ. 1317ರಲ್ಲಿ ಮಧ್ವರು ಅಂತರ್ಧಾನರಾದರು. ನಂತರ ಅವರ ಪರಂಪರೆಯನ್ನು ಅಕ್ಷೋಭ್ಯ ತೀರ್ಥ, ನರಹರಿ ತೀರ್ಥ, ವಿಜಯೇಂದ್ರ, ವಾದಿರಾಜ ಮುಂತಾದ ಸನ್ಯಾಸಿಗಳು ಅವರ ಧಾರ್ಮಿಕ ಪರಂಪರೆಯನ್ನು ಮುಂದುವರಿಸಿದರು. ಬಂಗಾಳದ ಸಂತ ಚೈತನ್ಯರು ಮಾಧ್ವ ತತ್ವಜ್ಞಾನದಿಂದ ಪ್ರಭಾವಿತರಾದರು. ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರಗಳಲ್ಲಿ ಇಂದಿಗೂ ಮಾಧ್ವರು ಇದ್ದಾರೆ. ಉಡುಪಿಯ ಅಷ್ಟಮಠಗಳು, ಮಂತ್ರಾಲಯದ ರಾಘವೇಂದ್ರ ಮಠ, ಉತ್ತರಾದಿ ಮಠ, ಸೋಸಲೆ ಮಠ ಇವೆಲ್ಲವೂ ಮಾಧ್ವರ ಕೆಲವು ಗಣ್ಯ ಕೇಂದ್ರಗಳಾಗಿದೆ. ಇದಿಷ್ಟೂ ಮಾಹಿತಿಯು ಕೂಡ ಕರ್ನಾಟಕದ ಗಣ್ಯ ಧಾರ್ಮಿಕ ಮತ್ತು ಸಾಮಾಜಿಕ ಚಳುವಳಿಗಾರರಾದ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು ಮತ್ತು ಮಧ್ವಾಚಾರ್ಯರ ಕುರಿತ ಸವಿವರವಾಗಿದೆ. ಇಂತಹ ಸಾಮಾನ್ಯ ಜ್ಞಾನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಾಗಿ ಬೇಕಾದ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಧನ್ಯವಾದಗಳು.